ನಂತರ ಭಾವನೆಗಳು ಮೂಡಿದ ಪ್ರೀತಿಯ ಕತೆ ಒಂದನ್ನು ಓದಲು ರುಚಿಸುತ್ತಿದೆಯಾ? ನಾನು ಬಾಡಿಗೆದಾರ. ನಿನ್ನ ಮನಸ್ಸಿನಲ್ಲಿ ಮಾಲೀಕ ಪ್ರಥಮ್ ಒಂದು ಮಿಡಲ್ ಕ್ಲಾಸ್ ಜೀವನ ಸಾಗಿಸುತ್ತಿದ್ದ. ತನ್ನ ತಂದೆ ತಾಯಿಯ ಪರಿಚಯದ ಮೂಲಕ ಮನೆ ಬಾಡಿಗೆಗೆ ಇಟ್ಟಿದ್ದ. ಆ ಮನೆಯಲ್ಲಿ ಹೊಸ ಬಾಡಿಗೆದಾರ್ತಿಯಾಗಿ ಬಂದಳು ಸ್ವಾತಿ. ಸರಳತೆ, ಕಾಳಜಿ ತುಂಬಿದ ಯುವತಿ. ಪ್ರಥಮ್ ಮನೆ ಮಾಲೀಕನಾಗಿದ್ದರೂ ಪ್ರತಿದಿನವೂ ಸ್ನೇಹಭಾವದಿಂದ ವರ್ತಿಸುತ್ತಿದ್ದ. ಸ್ವಾತಿ ತನ್ನ ಉದ್ಯೋಗದ ಒತ್ತಡ, ಜೀವನದ ಕಠಿಣ ಸತ್ಯಗಳಿಂದ ಬೇಸತ್ತಾಗ ಬಿಸಿಯಾದ ಕಾಫಿಯೊಂದಿಗೆ "ನೀವು ಚೆನ್ನಾಗಿದ್ದೀರಾ" ಎಂದು ಕೇಳುವ ಪ್ರಥಮ ನಮನ ಕಣ್ಣಲ್ಲಿ ತುಸು ತಂಪನ ನೀಡುವಂತಾಗುತ್ತಿತ್ತು. ಸ್ವಾತಿ ಪ್ರತ್ಯೇಕ ಜೀವನ ನಡೆಸುತ್ತಿದ್ದಳು. ಹಳೆಯ ನೆನಪುಗಳಿಂದ ತಪ್ಪಿಸಿಕೊಳ್ಳಲು ಹೊಸ ಶಹರಕ್ಕೆ ಬಂದಿದ್ದಳು. ಆದರೆ ಪ್ರಥಮ್ನ ಮೃದು ವರ್ತನೆ, ಆತ್ಮೀಯ ಮಾತುಗಳು ನಿಧಾನವಾಗಿ ಅವಳಿಗೆ ಧೈರ್ಯ ನೀಡತೊಡಗಿದವು. ಒಂದು ಸಂಜೆ, ಮಳೆಯ ಸುಂದರ ಸವಿನೆನಪಿನಲ್ಲಿ ಇಬ್ಬರೂ ಮನೆಯ ಹಾದಿಯಲ್ಲೇ ಕುಳಿತಿದ್ದರು. "ನನಗೆ ಈ ಮನೆಯ ಜೊತೆ ಬದಲಾಗುತ್ತಿರುವ ನೆನಪುಗಳು ಇಷ್ಟವಾಗುತ್ತಿವೆ" ಎಂದು ಸ್ವಾತಿ ಹಠಾತ್ತನೆ ಹೇಳಿದಳು. ಪ್ರಥಮ್ ಸುಮ್ಮನಾದ. ಅವನ ಹೃದಯದಲ್ಲಿ ಬದಲಾವಣೆಗಳ ಸುಸಜ್ಜಿತ ಹನಿ ಹನಿಯಾಗಿ ಸೇರುತ್ತಿತ್ತು. ಇದೇ ಭಾವನೆ ಒಂದು ದಿನ ತೀವ್ರಗೊಂಡಾಗ ಪ್ರಥಮ್ ತನ್ನ ಹೃದಯದ ಮಾತು ಹೇಳಿದ. "ನೀನು ಈ ಮನೆಯಲ್ಲಿ ಬಾಡಿಗೆದಾರ್ತಿ, ಆದರೆ ನನ್ನ ಹೃದಯದಲ್ಲಿ ಸದಾ ಮಾಲಕಿ." ಸ್ವಾತಿ ಮುಗ್ಧವಾಗಿ ನೋಡುವಾಗ ಮಳೆಯ ಹನಿಗಳು ಅವರಿಬ್ಬರ ನಡುವಿನ ಮೌನವನ್ನು ಭರಿಸದೆ ಸುರಿಯತೊಡಗಿದವು. ಇಬ್ಬರ ಹೃದಯಗಳು ಒಂದೇ ನಲಕ್ನಲ್ಲಿ ಒಂದಾಗಿ ಬೆಸೆದುಕೊಂಡವು. ಮಳೆಯ ಹನಿಗಳು ಅವರಿಬ್ಬರ ನಡುವಿನ ಮೌನವನ್ನು ಭರಿಸದೆ ಸುರಿಯತೊಡಗಿದವು. ಆದರೆ ಆ ಕ್ಷಣವೊಂದು ಭಾವನಾತ್ಮಕವಾಗಿದ್ದರೂ ಸ್ವಾತಿ ಯಾವುದೇ ಉತ್ತರ ನೀಡದೆ ಮಲಗಲು ಹೋದಳು. ಪ್ರಥಮ್ ಅಂದು ರಾತ್ರಿ ಮಲಗಲು ಸಾಧ್ಯವಾಗಲಿಲ್ಲ. ನಾನು ತಾವು ಬೆಳೆಯುತ್ತಿರುವ ಭಾವನೆಗಳನ್ನು ಕಲ್ಪಿಸಿಕೊಂಡಿದ್ದೀನೋ ಇಲ್ಲವೋ ಎಂಬ ಪ್ರಶ್ನೆಗಳು ಅವನ ಮನಸ್ಸನ್ನು ಕಾಡುತ್ತವೆ. ಮರುದಿನ ಬೆಳಿಗ್ಗೆ ಸ್ವಾತಿ ಎಂದಿನಂತೆ ಹೊತ್ತಿಗೆಯ ಕಾಫಿ ತಲುಪಿಸಲು ಪ್ರಥಮ್ನ ಮನೆಯ ಬಾಗಿಲಿಗೆ ಬಂದಳು. ಅವಳ ಮುಖದಲ್ಲಿ ಸಹಜವಾಗಿಯೇ ಸಂತೋಷ ಇದ್ದರೂ ಹೃದಯದ ಒಳಗಣ ಕಲಕಲಾಟ ತಾನೇ ಕಾಣಲು ಸಾಧ್ಯವಾಗುತ್ತಿತ್ತು. "ನಿನ್ನೆ ನೀನು ಹೇಳಿದ ಮಾತೊಬ್ಬ." ಸ್ವಾತಿ ಹಿಂಜರಿಯುತ್ತಲೇ ಪ್ರಾರಂಭಿಸಿದಳು. "ಹೌದು, ನಾನು ನಿನ್ನ ಮೇಲೆ ಪ್ರೀತಿ ಮಾಡುತ್ತಿದ್ದೇನೆ. ಆದರೆ ನಿನ್ನ ಉತ್ತರ ನನಗೆ ಮುಖ್ಯ." ಪ್ರಥಮ್ ಅವಳ ಕಣ್ಣುಗಳೊಳಗೆ ತಿನ್ನವಾಗಿಯೇ ಹೇಳಿದ. ಸ್ವಾತಿ ನಸುಗೆಜ್ಜೆಯಿಂದ ದೂರ ಸರಿಯುತ್ತಾ ಹೇಳಿದಳು. "ಪ್ರೇಮ ಒಂದು ಸುಂದರ ಭಾವನೆ. ಆದರೆ ನಾನು ಇಲ್ಲಿ ಹೊಸ ಜೀವನವನ್ನು ಆರಂಭಿಸಲು ಬಂದಿದ್ದೇನೆ, ಹಿಂದಿನ ನೆನಪುಗಳಿಂದ ತಪ್ಪಿಸಿಕೊಳ್ಳಲು. ನಿನ್ನ ಹಿಂದಿನ ನೋವುಗಳ ಬಗ್ಗೆ ಕೇಳಲು ನಾನು ಒತ್ತಾಯಿಸುವುದಿಲ್ಲ, ಆದರೆ ನಾನು ನಿನ್ನೊಂದಿಗೆ ಹೊಸ ನೆನಪುಗಳನ್ನು ಸೃಷ್ಟಿಸಲು ಬಯಸುತ್ತೇನೆ" ಎಂದು ಪ್ರಥಮ್ ಮಾತನ್ನು ಹಗುರಪಡಿಸಿದ. ಸ್ವಾತಿ ಇನ್ನೂ ಗೊಂದಲದಲ್ಲಿದ್ದಳು. ಅವಳಿಗೆ ಪ್ರೀತಿಯ ಅವಶ್ಯಕತೆ ಇತ್ತು, ಆದರೆ ಮತ್ತೆ ಪ್ರೀತಿಯ ಮೂಲಕ ನೋವನ್ನು ಅನುಭವಿಸುವ ಭಯವೂ ಇತ್ತು. ಅಲ್ಲಿಂದ ದಿನಗಳು ಕಳೆದಂತೆ ಪ್ರಥಮ್ ತನ್ನ ಪ್ರೀತಿಯನ್ನು ಬಲವಂತಪಡಿಸದೆ, ಬದಲಿಗೆ ಸ್ನೇಹದ ಮೂಲಕ ಸ್ವಾತಿಯ ಭರವಸೆ ಗೆಲ್ಲಲು ಪ್ರಾರಂಭಿಸಿದ. ಅವರ ನಡುವಿನ ಸಂಬಂಧ ಬೆಳೆಯುತ್ತಿದ್ದರೂ ಸ್ವಾತಿ ತನ್ನ ಭಾವನೆಗಳನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಲು ಹಿಂಜರಿಯುತ್ತಲೇ ಇರುತ್ತಿದ್ದಳು. ಒಂದು ದಿನ ಸ್ವಾತಿ ಅಚಾನಕವಾಗಿ ಪ್ರಥಮ್ ಮನೆ ಬಿಟ್ಟು ಹೋಗಿಬಿಟ್ಟಳು. ಮನೆ ಬಾಗಿಲಿಗೆ ಒಂದು ಚಿಟ್ಟಿ ಮಾತ್ರ ಉಳಿಯಿತು. "ನಾನು ನನ್ನ ಭಯಗಳನ್ನು ಎದುರಿಸಬೇಕಾಗಿದೆ. ಆದರೆ ಇದು ವಿದಾಯವಲ್ಲ. ನಾನು ಮರಳುತ್ತಿದ್ದೇನೆ. ಒಂದು ದಿನ ನಾನು ಪ್ರೀತಿಯನ್ನು ಹೆದರುವುದನ್ನು ನಿಲ್ಲಿಸಿದಾಗ." ಪ್ರಥಮ್ ಚಿಟ್ಟಿಯನ್ನು ಕೈಯಲ್ಲಿ ಹಿಡಿದುಕೊಂಡು ನಗುತ್ತಾ ನೋಡುತ್ತಿದ್ದ. ಅವನು ಬಾಗಿಲಿಗೆ ಹತ್ತಿರ ಹೋಗಿ ಆಕಾಶದತ್ತ ನೋಡಿದ. ಮಳೆಯ ಹನಿಗಳು ಮತ್ತೆ ಸುರಿಯುತ್ತಾ ನಗುತ್ತಿದ್ದಂತೆ. ಅವರು ಈಗ ಯಾರೂ ಇಲ್ಲದ ಸಮಯ ನೋಡಿಕೊಂಡು ಅವರ ಆ ದಗದ ಮಾಡಿಕೊಳ್ಳುತ್ತಾರೆ.